ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ನ್ಯೂಸ್ ಮುಂದುವರಿಸೋಣ. ರಾಯಚೂರಿನ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಪ್ರಮುಖ ರಸ್ತೆಯಲ್ಲಿನ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಮಂತ್ರಾಲಯ ರಸ್ತೆಯನ್ನು ಅತಿಕ್ರಮಿಸಿ ನಿರ್ಮಿಸಲಾಗಿದ್ದ ಹಲವು ಧಾರ್ಮಿಕ ಕಟ್ಟಡಗಳು ನೆರಕುರುಳಿದವು. ಈ ಸಂದರ್ಭದಲ್ಲಿ ಕೆಲ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದರಿಂದಾಗಿ ಕೆಲ ಕಾಲ ತೆರವು ಕಾರ್ಯಾಚರಣೆ ನಿಲ್ಲಿಸಲಾಗಿತ್ತು. ನಂತರ ಭಾರೀ ಪೊಲೀಸ್ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠರ ಕಚೇರಿಯಿಂದ ಆರ್ಟಿಒ ಕಚೇರಿವರೆಗಿನ 7 ಕಿಲೋಮೀಟರ್ ರಸ್ತೆವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ. ಸ್ಟೇಷನ್ ರಸ್ತೆ ಬದಿಯನ್ನು ಅತಿಕ್ರಮಿಸಿರುವ ಧಾರ್ಮಿಕ ಕಟ್ಟಡಗಳನ್ನು ತೆರವುಗೊಳಿಸಲಾಯಿತು. ಧಾರ್ಮಿಕ ಕಟ್ಟಡಗಳ ತೆರವಿಗೆ ಹಿಂದೂ ಪರ ಸಂಘಟನೆಗಳು ಭಾರೀ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸ್ತಾ ಇವೆ. ಪ್ರೀತಿಸಿ ಮದುವೆಯಾದ ಹುಡುಗ 6 ತಿಂಗಳಲ್ಲಿ ಕೈಕೊಟ್ಟು ಪರಾರಿಯಾದ. ಇತ್ತ ಹೆತ್ತವರು ಆಕೆಯನ್ನ ಮನೆಗೆ ಸೇರಿಸಿಕೊಳ್ಳಿಲ್ಲ. ವಿಷ ತೆಗೆದುಕೊಂಡರೂ ಸಾಯಲು ಆಗಲಿಲ್ಲ. ಗುಲ್ಬರ್ಗಾದ ವನಿತಾಳ ಸ್ಥಿತಿ ಇಂತಹದ್ದು. ಹೆತ್ತವರ ಮಾತು ಧಿಕ್ಕರಿಸಿದ್ದಕ್ಕೆ ಅವರು ಕೈಬಿಟ್ಟಿದ್ದಾರೆ. ನಿತ್ಯ ಒಬ್ಬೊಬ್ಬ ಗೆಳತಿಯ ಮನೆಯಲ್ಲಿ ವನಿತಾ ದಿನ ದುಡ್ತಾ ಇದ್ದಾರೆ. 22 ವರ್ಷದ ವನಿತಾ ಪಕ್ಕದ ಮನೆಯ ಪ್ರಶಾಂತನನ್ನ ಪ್ರೇಮಿಸಿ 6 ತಿಂಗಳ ಹಿಂದೆ ಮದುವೆಯಾಗಿದ್ಲು. ಆದರೆ ಆತ ಕೈಕೊಟ್ಟು ಓಡಿ ಹೋದ ಆಸಾಮಿ. ನ್ಯಾಯಕ್ಕಾಗಿ 2 ತಿಂಗಳಿಂದಲೂ ಗುಲ್ಬರ್ಗಾದ ಯೂನಿವರ್ಸಿಟಿ ಪೊಲೀಸ್ ಠಾಣೆಗೆ ಆಕೆ ಅಲೆಯುತ್ತಿದ್ದಾಳೆ. ಸ್ವತಃ SP ಯನ್ನು ಭೇಟಿಯಾಗಿ ಅವಲತ್ತುಕೊಂಡಿದ್ದಾಳೆ. ಆದರೆ ಇದುವರೆಗೂ ಆಕೆಗೆ ನ್ಯಾಯ ಸಿಕ್ಕಿಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ದರೆ ಏನಾಗುತ್ತೆ ಹೇಳಿ? ಇದರ ಬಗ್ಗೆ ಒಂದು ಸ್ಟೋರಿ ಇದೆ, ಹೇಳ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್.